ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ತಮ್ಲೇನ್ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಆಗ್ಲೇ. ಹೌದು, ಸೌಜನ್ಯದ ಬಗ್ಗೆ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ತುಂಬ ಜನ ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ, ನೀವು ಸೌಜನ್ಯ ಅವ್ರ ಬಗ್ಗೆ ಮಾತಾಡಿ, ಏನೂ ಮಾತಾಡ್ತಾ ಇಲ್ವಲ್ಲ, ಸೊ ಎಲ್ಲರೂ ಶೇರ್ ಮಾಡ್ಕೊತಾ ಇದ್ದಾರೆ, ನೀವು ಮಾತಾಡಿ ಅಂತಂದು ಹೇಳಿದ್ರಿ. ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಬರೀ ನೀವು ಮಾತಾಡಿ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಎಲ್ಲರೂ. ಸೊ ಎಲ್ಲರೂ ಮಾತಾಡುವಂಥ ವಿಷಯ ಇದು. ಸೊ ನಾವು ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇಲ್ಲ ಯೂಟ್ಯೂಬರ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ವ್ಲಾಗರ್ಸ್ ಆಗಿರ್ಬೋದು, ಸೊ ಇವರೇ ಮಾತಾಡಬೇಕು ಅನ್ನೋ ಹಾಗೇನಿಲ್ಲ. ಸೊ ಇದರಲ್ಲಿ ಆ ಥರ ಏನು ಇದು ಮಾಡಿಲ್ಲ. ಸೊ ಎಲ್ಲರೂ ಮಾತಾಡಬೇಕು. ನಮ್ಮ ಕರ್ನಾಟಕದ ಜನ ಎಷ್ಟು ಇದರಲ್ಲಿದ್ದೀರಾ ಅಂದರೆ ಎಷ್ಟು ಜನ ಇದ್ದೀರಾ ನಮ್ಮ ಕರ್ನಾಟಕದವರು, ಎಲ್ಲ ಫ್ಯಾಮಿಲಿನೂ ಮಾತಾಡಬೇಕು. ಸೊ ಯಾಕಂದರೆ ಅದು ಆಗಿರುವಂಥ ದೃಶ್ಯ ನೆನಪು ಮಾಡ್ಕೊಂಡ್ರೆ ನನಗೆ ಸಮೀರ್ ಅವ್ರ ವಿಡಿಯೋ ನೋಡಿದೆ ನಾನು ಯೂಟ್ಯೂಬಲ್ಲಿ. ನನಗೆ ಅದಕ್ಕೂ ಮುಂಚೆ ಅಷ್ಟಾಗಿ ಯಾವ್ದು ಥರ್ಡ್ ಐ ಅವ್ರದ್ದು ನೋಡ್ತಾ ಇದ್ದೆ ವೀಡಿಯೋಸು. ಆಗ ನನಗೆ ಅಷ್ಟಾಗಿ ನನಗಿದು ಇದಾಗಲಿಲ್ಲ. ಸೊ ಈಗ ಸಮೀರ್ ಅವ್ರ ವಿಡಿಯೋ ನೋಡಿದ್ರೆ ಅದು ಹೆಂಗೆ ನಮ್ಮ ಕಣ್ಮುಂದೆ ಆಗಿದೆಯೇನೋ ಅದು ದೃಶ್ಯ ಅನ್ನೋ ರೀತಿ ಅವರು ಕಣ್ಣಿಗೆ ಕಾಣೋ ಥರ ಹೇಳಿದ್ದಾರೆ. ಸ್ವಲ್ಪ ಭಯನೂ ಅನ್ನಿಸ್ತು, ಹಾಗೆ ಸ್ವಲ್ಪ ನೋವು ಅನ್ನಿಸ್ತು. ಎಷ್ಟು ನೋವು ಪಟ್ಟಿರುತ್ತೆ ಆ ಮಗು ಆ ಟೈಮಲ್ಲಿ ಅಂತಂದು ಅನ್ನಿಸ್ತು. ಅದು ನೆನಪಿಸ್ಕೊಳಕ್ಕೆ ಆಗಲ್ಲ, ನಿಜವಾಗ್ಲೂ ಅಷ್ಟು ಭಯ ಅನಿಸುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಧ್ವನಿ ಎತ್ತಿ ಮಾತಾಡಬೇಕು ಇದ್ರ ಬಗ್ಗೆ. ಸೊ ಎಲ್ಲರೂ ಸಮೀರ್ ಅವ್ರ ಪರವಾಗಿ ನಿಂತ್ಕೋಬೇಕು, ನ್ಯಾಯಕ್ಕಾಗಿ ಹೋರಾಡಬೇಕು ಅನ್ನೋದು ನನ್ನ ಮನವಿ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾಕೆಂದರೆ ನಮ್ಮನೆ ಹೆಣ್ಮಗಳಿಗೆ ಆ ರೀತಿ ಆಗಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವಾ? ಎಷ್ಟು ಗೋಳಾಡ್ತೀವಿ, ಎಷ್ಟು ನೋವಿರುತ್ತೆ ಮನಸ್ಸಲ್ಲಿ. ಆ ತಂದೆ ತಾಯಿ ಇಷ್ಟು ವರ್ಷ 13 ವರ್ಷದಿಂದ ಅದು ಯಾವ ರೀತಿ ತಡ್ಕೊಂಡಿದಾರ ನೋವು. ಸೊ ಅದು ಹೆಂಗೆ ಕಳ್ಕೊಂಡ್ರ ಮಗುನ ಆ ಪರಿಸ್ಥಿತಿಲಿ ತಾಯಿ ನೋಡಿದಾಗ ತಾಯಿಗೆ ಎಷ್ಟು ನೋವಾಗಿರ್ಬೇಡ ಮನಸ್ಸಿಗೆ. ನಿಜವಾಗ್ಲೂ ಅದನ್ನು ನಾನು ಹಂಗೆ ಸ್ವಲ್ಪ ಊಹೆ ಮಾಡ್ಕೊತಾ ಇದ್ದೀನಿ. ಅವರು ಸಮೀರ್ ಅವ್ರು ಹೇಳ್ದಾಗಿಂದ ಅಪ್ಪ ಆ ನೋವು ಹೆಂಗಿರುತ್ತೆ ಏನು ಆ ಪರಿಸ್ಥಿತಿಲಿ ಅವ್ರನ್ನ ನೋಡಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿರ್ತಾರೆ ಅವ್ರ ಅಮ್ಮ ಅವ್ರು ಹೇಳ್ತಾ ಇದ್ರಲ್ಲ. ಸೊ ಆ ಥರ ಮರಕ್ಕೆ ಕಟ್ಬಿಟ್ಟು ಹೋಗಿದ್ರು, ಎಲ್ಲ ಈ ಥರ ಮಾಡಿದ್ರು ಅಂತಂದು. ನಿಜ ನನಗಂತೂ ತುಂಬ ನೋವು ಅನ್ನಿಸ್ತು. ಸೊ ಇಷ್ಟೇನಾ ದುಡ್ಡಿರೋರ್ಗೇನೋ ಸಪೋರ್ಟು? ನಮ್ಮ ಸರ್ಕಾರ ನೆನೆಸ್ಕೊಂಡ್ರೆ ನನಗೆ ಒಂಥರ ಇದನ್ಸುತ್ತೆ. ಸೊ ನಮ್ಮಂಥವ್ರಿಗೆ ಏನಾದರೂ ಆ ರೀತಿ ಆದರೆ ಯಾರು ನಮ್ಮನ್ನು ಇದು ಮಾಡೋರೇ ಇರಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ದುಡ್ಡಿದ್ರೆ ತಪ್ಪು ಮಾಡಿರೋರು ಸಮೇತ ಧೈರ್ಯವಾಗಿ ಓಡಾಡ್ಬೋದು. ದುಡ್ಡು ಸಪೋರ್ಟ್ ಅನ್ನೋದೊಂದಿದ್ರೆ ಸೊ ಧೈರ್ಯವಾಗಿ ಓಡಾಡ್ಬೋದು ಅನ್ನೋದು ನನಗೆ ಸೌಜನ್ಯ ವಿಷಯದಲ್ಲಿ ಕಾಣಿಸ್ತು. ಮೇಯ್ನ್ಲಿ ಕಾಣಿಸಿದ್ದು ಅದೇನೆ. ತಪ್ಪು ಮಾಡದೇ ಇರೋರ್ಗೂ ಶಿಕ್ಷೆ ಕೊಡ್ತಾರೆ. ಸೊ ಆ ರೀತಿ ಸರ್ಕಾರ, ನಮ್ಮ ಸರ್ಕಾರ ಇರೋದು. ಈಗ ನೀವು ನೋಡ್ತಾ ಇರ್ಬೋದು, ಎಕ್ಸಾಂಪಲ್ ನಾವು ಸೌಜನ್ಯ ವಿಷಯದಲ್ಲೇ ನೋಡ್ಬೋದು. ಸೊ ಸೌಜನ್ಯ ಒಬ್ಬರೇ ಅಲ್ಲ, ಅದ್ರ ಹಿಂದ್ಗಡೆ ತುಂಬ ಜನ ಹೆಣ್ಮಕ್ಳು ಈ ರೀತಿ ಆಗಿದ್ದಾರೆ, ರೇಪ್ ಅಂಡ್ ಮರ್ಡರ್ ಆಗಿದ್ದಾರಲ್ಲ. ಸೊ ನಿಜವಾಗ್ಲೂ ತುಂಬ ನೋವು ಅನಿಸುತ್ತೆ ಮನಸ್ಸಿಗೆ. ಆದಷ್ಟು ನಮ್ಮ ಸಮೀರ್ ಅವ್ರ ಪರವಾಗಿ ನಿಂತ್ಕೋಬೇಕು. ಹಾಗೆ ಸೌಜನ್ಯ ಅವರ ವಿಷಯದಾಗಿ ನ್ಯಾಯ ದೊರಕಿಸ್ಕೊಡೋಕ್ಕೆ ನಾವೆಲ್ಲ ಹೋರಾಡಬೇಕು. ಸೊ ಅವ್ರು ಇದ್ರಾಗಿ ಬಂದರೆ ನಾನು ಧ್ವನಿ ಎತ್ತಕ್ಕಂತೂ ನಿಜವಾಗ್ಲೂ ರೆಡಿ ಇದ್ದೀನಿ. ಸೊ ಯಾಕಂದರೆ ಅಷ್ಟು ನೋವು ಅನಿಸುತ್ತೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನನಗೆ. ಅವ್ರು ಇನ್ನೂ ಹೋರಾಡ್ತಾ ಇದ್ದಾರಲ್ಲ, 13 ವರ್ಷ ಆದರೂ ನ್ಯಾಯ ಅಂದರೆ ಒಂದು ಹೆಣ್ಮಗಳಿಗೆ ಏನೂ ಒಂದು ಸಪೋರ್ಟ್ ಇಲ್ಲ ಅಂದರೆ ನ್ಯಾಯ ಸಿಗೋದೇ ಇಲ್ವಾ? ಸೊ ಆ ಹುಡುಗಿ ಏನಾಗಿದೆ, ಸ್ಕೂಲ್ಗೆ ಹೋಗ್ಬಿಟ್ಟು ಸಂಜೆ ಮನೆಗೆ ಬರಬೇಕಾದ್ರೆ 4 ಗಂಟೆ ಟೈಮಲ್ಲಿ ಇನ್ನು ಮನೆಗೆ ಹೋಗ್ತೀನಿ ಒಂದು ಸ್ವಲ್ಪ ಹೊತ್ತು ಅನ್ನೋದ್ರಲ್ಲೇ ಆ ರೀತಿ ಎಲ್ಲ ಕಿಡ್ನಾಪ್ ಮಾಡಿಬಿಟ್ಟು ಆ ಹುಡುಗಿಗೆ ಚಿತ್ರಹಿಂಸೆ ತೋರಿಸಿದ್ದಾರೆ. ನರಕ ಅನ್ನೋದು ಇಲ್ಲೇ ನೋಡಿದೆ ಆ ಮಗು. ಯಾಕಂದರೆ ಒಂದು ಹೆಣ್ಮಗಳಾಗಿ ನನಗೆ ಗೊತ್ತು ನೋವು ಹೆಂಗಿರುತ್ತೆ ಅನ್ನೋದು. ಸೊ ಆ ರೀತಿ ನರಕ ಎಲ್ಲ ತೋರಿಸ್ಬಿಟ್ಟು ಆ ಹುಡುಗಿಗೆ, ಆ ಮಗು ಸೆಕೆಂಡ್ PU ಮಗು ಅಂದರೆ ನನ್ನ ದೊಡ್ಡ ಮಗನ ಏಜು, ನನ್ನ ದೊಡ್ಡ ಮಗ ಇನ್ನೂ ಚಿಕ್ಕ ಹುಡುಗ. ಸೊ ಅಂಥ ಮಗುನ ಆ ರೀತಿಯೆಲ್ಲ ಮಾಡಿ ಅಷ್ಟೊಂದು ಕ್ರೂರವಾಗಿ ಸಾಯಿಸಿದಾರಲ್ಲ. ನಿಜ ದೇವ್ರನ್ನೋದೊಂದು ಶ್ರೀ ಮಂಜುನಾಥ ಸ್ವಾಮಿ ಅನ್ನೋದು ಒಂದು ಇದ್ದರೆ, ಆ ಧರ್ಮಸ್ಥಳದ ಇದ್ದರೆ ನಿಜವಾಗ್ಲೂ ಈ ಕೇಸ್ಗೆ ನ್ಯಾಯ ಸಿಗೋ ಥರ ಮಾಡಲಿ. ನಾನು ಇಷ್ಟೇ ಕೇಳ್ಕೊಳ್ಳೋದು ದೇವ್ರ ಹತ್ರ. ಹಾಗೆ ನಿಮ್ಮ ಹತ್ರ ಹೇಳೋದೊಂದೇ. ಸೊ ಎಲ್ಲರೂ ಅವ್ರು ಮಾತಾಡಲಿ ಇವ್ರು ಮಾತಾಡಲಿ ಅನ್ನೋದಕ್ಕಿಂತಲೂ ಎಲ್ಲರೂ ಹೋಗಿ ಮಾತಾಡೋಣ ಅನ್ನೋದು ಒಂದು ಒಗ್ಗಟ್ಟಿರಲಿ, ಒಂದು ಭರವಸೆ ಅನ್ನೋದಿರಲಿ. ನನಗೇನೋ ಒಂದು 90% ಸಿಗುತ್ತೆ, ಆಲ್ರೆಡಿ ಸಿಕ್ಕಿದೆ ಅಂತ ಅನಿಸುತ್ತೆ. ಆ ವಿಡಿಯೋ ನೋಡ್ತಾ ಇದ್ರೆ ನೀವು ಒಂದು ವೇಳೆ ನೋಡಿಲ್ಲ ಅಂದರೆ ನೋಡಿ, ಇನ್ನೂ ಯಾರಾದರೂ ನೋಡ್ತಾ ಇದ್ರೆ ಅದು ತುಂಬ ಚೆನ್ನಾಗಿ ರೀಚ್ ಆಗಿದೆ. 11 ಮಿಲಿಯನ್ಸ್ ಏನೋ ಓಡಿತ್ತು ನಾನು ನೋಡಿದಾಗ. ಸೊ ತುಂಬ ಚೆನ್ನಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 39 ನಿಮಿಷದ ವಿಡಿಯೋ ಅಂದರೆ ಅವರು ಸುಮ್ಮನೆ ಹಿಂಗೆ ಒಂದು ಹತ್ರ ಕುತ್ಕೊಂಡು ಅದು ಮಾತಾಡಿ ವಿಡಿಯೋ ಮಾಡಿರೋದಲ್ಲ. ಅದ್ರ ಬಗ್ಗೆ ಏನೇನು ಸತ್ಯಾಂಶ ಇದೆ ಅಂತಂದು ಹೋಗ್ಬಿಟ್ಟು ಅದ್ರ ಹಿಂದ್ಗಡೆ ಎಲ್ಲ ಶೋಷಣೆ ಮಾಡಿಬಿಟ್ಟು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರು 30 ನಿಮಿಷದ ವಿಡಿಯೋನ ಎಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಜನರಿಗೆ ಅರ್ಥ ಆಗೋ ರೀತಿ ಮಾತಾಡಿದ್ದಾರೆ ಅಂದರೆ ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಸಮೀರ್ ಅವ್ರಿಗೆ. ಅದರಲ್ಲೂ ಜಾತಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ನೀನು ಮುಸ್ಲಿಂ ಆಗಿಬಿಟ್ಟು ಹಿಂದೂ ಇದ್ರ ಬಗ್ಗೆ ಏನಕ್ಕೆ ಮಾತಾಡ್ತಿರೋದು ಹಂಗೆ ಹಿಂಗೆ ಅಂತ. ಸೊ ಜಾತಿ ಅನ್ನೋದು ಅದು ಪಕ್ಕಕ್ಕಿಡಿ. ಸೊ ಯಾರೋ ಒಬ್ಬರು ಬಂದುಬಿಟ್ಟು ಧೈರ್ಯವಾಗಿ ಮಾತಾಡಿದಾರಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳಿದಾರಲ್ಲ, ಅದಕ್ಕೆ ಮೆಚ್ಕೊಂಡು ಸಪೋರ್ಟ್ ಮಾಡೋದು ಬಿಟ್ಟು ಅದರಲ್ಲೂ ಜಾತಿ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ದಯವಿಟ್ಟು ಆ ಥರ ಜಾತಿ ಏನು ಮುಂದೆ ತರಬೇಡಿ. ಸೊ ನಮ್ಮ ಕರ್ನಾಟಕದ ಹೆಣ್ಮಗಳು, ನಮ್ಮ ಮನೆ ಮಗಳು ಅಂದ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಈಗಲಾದರೂ ಸೌಜನ್ಯ ಕೇಸ್ಗೆ ಒಂದು ನ್ಯಾಯ ಸಿಗುತ್ತೆ. ಒಂದು
ಇದಾಗುತ್ತೆ ಅನ್ನೋದು ನನ್ನ ಉದ್ದೇಶ, ಆಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾದರೆ ದುಡ್ಡೊಂದು ಇದ್ದರೆ ಸಾಕು, ನಾವು ತಪ್ಪು ಮಾಡಿದ್ರು ಧೈರ್ಯವಾಗಿ ಓಡಾಡ್ಬೋದು ಅನ್ನೋದು ಸೌಜನ್ಯ ವಿಷಯದಲ್ಲಿ ಗೊತ್ತಾಗ್ತಾ ಇದೆ. ತಪ್ಪು ಮಾಡದೇ ಇರೋರು ಆರಾಮಾಗಿ ಜೈಲಲ್ಲೇ ಕೂರಿಸ್ತಾರೆ ತಗೊಂಡೋಗಿ. ಯಾಕಂದರೆ ಸಂತೋಷ್ ಅವ್ರನ್ನ ನೋಡಿರ್ಬೋದು ನೀವು, ಏನೇ ಒಂದು ತಪ್ಪು ಮಾಡದೆ ಅವರು ಪಟ್ಟಿರುವಂಥ ಚಿತ್ರಹಿಂಸೆ ನರಕಯಾತನೆ ನಿಜವಾಗ್ಲೂ ಅದು ಹೇಗಿರುತ್ತೆ ಅಂದರೆ, ಈಗ ನಿಮಗೆ ಏನೂ ಗೊತ್ತಿರಲ್ಲ ಅದ್ರ ಬಗ್ಗೆ, ನೀವೇನು ತಪ್ಪೇ ಮಾಡಿರಲ್ಲ, ನಿಮ್ಮನ್ನು ತಗೊಂಡೋಗಿ ಆ ಥರ ಪೊಲೀಸರೆಲ್ಲ ಚಿತ್ರಹಿಂಸೆ ಕೊಟ್ಬಿಟ್ಟು ಆ ಥರ ಎಲ್ಲ ಇದು ಮಾಡಿದ್ರೆ ನೀವು ಎಷ್ಟು ಮನಸ್ಥಿತಿ ಯಾವ ರೀತಿ ಇರುತ್ತೆ, ಎಷ್ಟು ನರಕ ಅನುಭವಿಸಿರ್ತೀರ, ಅದೇ ಪರಿಸ್ಥಿತಿ ಅವರು ಅನುಭವಿಸಿದ್ದಾರೆ ಪಾಪ. ಸೊ ಅಲ್ಲಿಗೆ ಹೋಗಿ ನಾವು ಇದು ಮಾಡಿದ್ರೇ ನಮ್ಗೆ ಅರ್ಥ ಆಗೋದು, ಅಂದರೆ ನಮ್ಮ ಮನಸ್ಸಲ್ಲಿ ತಗೊಂಡು ಹೋಗ್ಬೇಕು. ಸೊ ಈ ರೀತಿ ಕಷ್ಟಪಟ್ಟಿರ್ತಾರಲ್ಲ, ಈ ರೀತಿ ಅನುಭವಿಸಿರ್ತಾರಲ್ಲ ಅನ್ನೋದು. ಸೊ ತಪ್ಪು ಮಾಡಿರೋರು ಆರಾಮಾಗಿ ಓಡಾಡ್ತವ್ರೆ ಊರೊಳಗೆಲ್ಲನೂ. ಸೊ ತಪ್ಪು ಮಾಡದೇ ಇರೋರು ಆ ಥರ ಜೈಲಲ್ಲಿದ್ದು ಮತ್ತೆ ರಿಲೀಸ್ ಆದರೆ ಏನಕ್ಕೆ ಅವ್ರಿಗೆ ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ. ಹಾಗೆ ತುಂಬ ಜನ ಯೂಟ್ಯೂಬರ್ಸು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿ ಇದ್ರ ಬಗ್ಗೆ, ಈ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲರೂ ಧ್ವನಿ ಎತ್ತಾ ಇದ್ದೀರಾ. ನಿಜವಾಗ್ಲೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಸೊ ಯಾಕಂದರೆ ಪರವಾಗಿಲ್ಲ, ಈಗ ಸ್ವಲ್ಪ ಧೈರ್ಯ ಅನ್ನಿಸ್ತೈತೆ ಮನಸ್ಸಿಗೆ. ಯಾರಾದರೂ ಈ ಥರ ಇದಾದರೆ, ಯಾರ ಮನೆಯಲ್ಲಾದರೂ ಈ ರೀತಿ ಪರವಾಗಿಲ್ಲಪ್ಪ, ನಮ್ಮ ಕನ್ನಡದವರು, ನಮ್ಮ ಕನ್ನಡದ ಜನ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಅನ್ನೋದು ಒಂದು ಸ್ವಲ್ಪ ಧೈರ್ಯ ಬರ್ತಿದೆ ಈ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ. ಸೊ ವಿಡಿಯೋಸ್ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಸೊ ಇದೇ ರೀತಿ ಪ್ರತಿಯೊಂದು ಮನೆಯಲ್ಲಿ ಈ ರೀತಿ ಆಗಬೇಕು ಅಂದರೆ, ಈ ರೀತಿ ಆಗೋದೆಲ್ಲ ತಡಿಬೇಕು ಅಂದರೆ ನಾವು, ಸೊ ಮೇಯ್ನ್ ಆ ಥರ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆದರೆ ಮತ್ತೆ ನೆಕ್ಸ್ಟು ಮಾಡೋದಕ್ಕೆ ಹೆದರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಸೊ ಇದೇ ರೀತಿ ಅವ್ರಿಗೆ, ಸಮೀರ್ ಅವ್ರಿಗೆ ಮತ್ತು ಸೌಜನ್ಯ ಅವರ ಕೇಸ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಅದು ನನಗೆ ನೆನಪು ಮಾಡ್ಕೊಂಡ್ರೆ ಒಂಥರ ಭಯ ಅನಿಸುತ್ತೆ. ಸೊ ಅಷ್ಟು ಕ್ರೂರವಾಗಿ ಸಾಯಿಸಿದಾರಲ್ಲ ಆ ಮಗುನ ಅಂತಂದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವ್ರ ಕೇಸ್ಗೆ ಒಂದು ನ್ಯಾಯ ದೊರಕಿಸ್ಕೊಡಿ. ಇಷ್ಟು ನನ್ನ ಮನಸ್ಸಲ್ಲಿರೋದು. ಯಾಕಂದರೆ ನಾನು ಜಾಸ್ತಿ ಏನೋ ಅದ್ರ ಬಗ್ಗೆ ಏನೋ ತಿಳ್ಕೊಂಡಿಲ್ಲ, ಸಮೀರ್ ಅವ್ರ ವಿಡಿಯೋ ನೋಡಿಬಿಟ್ಟೆ ನಾನು ಮಾತಾಡ್ತಾ ಇರೋದು. ಸೊ ಅವರು ಕಣ್ಣಿಗೆ ಕಟ್ಟಿರೋ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಲ್ಲನೂ. ಇನ್ನು ಹೆಚ್ಚಾಗಿ ನಾನು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಆಲ್ರೆಡಿ. ಸೊ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಮಾಡಿದ್ದಾರೆ ಇನ್ನು ಅದೇ ವಿಡಿಯೋನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೂ ಬೋರ್ ಅನಿಸುತ್ತೆ. ಸೊ ಇಷ್ಟು ಹೇಳೋಕ್ಕೆ ನನ್ನ ಕಡೆಯಿಂದ ಹೇಳೋದು ಇಷ್ಟೇ. ಸೊ ತಪ್ಪು ಮಾಡಿರೋರು ಒಳಗಡೆ ಹೋಗಲಿ, ಸೊ ತಪ್ಪು ಮಾಡದೇ ಇರೋರು ಹೊರಗಡೆ ಬಂದಿದ್ದಾರೆ ಆಗಲೇ. ತಪ್ಪು ಮಾಡಿರೋರು ಒಳಗಡೆ ಹೋಗಲಿ, ಮತ್ತು ಸೌಜನ್ಯ ಸಾವಿಗೆ ಒಂದು ನ್ಯಾಯ ಸಿಗಲಿ, ಅವರಪ್ಪ ಅವರಮ್ಮ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಸಿಗಲಿ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.